ಬ್ರಿಟಿಷರ ಕಾಲದಿಂದಲೂ ಮನ್ನಣೆಗೆ ಪಾತ್ರವಾಗಿರುವ ತಾಲೂಕಿನ ಅಮದಳ್ಳಿಯ ದಿಂಡಿ ಹಬ್ಬದ ಅಂಗವಾಗಿ ಸ್ಥಳೀಯ ವಿವಿಧ ಸಮುದಾಯದ ಜನರಿಂದ ನಡೆದ ವಿಡಂಬನಾತ್ಮಕ ಅಭಿವ್ಯಕ್ತಪಡಿಸುವ ಹಗರಣದ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಅಮದಳ್ಳಿಯ ದಿಂಡಿ ಹಬ್ಬ ಸಮಾಜದ ಪ್ರಮುಖ ಘಟನೆಗಳನ್ನು ವೈಚಾರಿಕವಾಗಿ ವಿಡಂಬನೆಗೆ ಹಚ್ಚುವ ಆಚರಣೆಯೊಂದಿಗೆ ಈಗಲೂ ತನ್ನ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಉಳಿಸಿಕೊಂಡಿದ್ದು, ಶನಿವಾರದ ದಿಂಡಿ ಜಾತ್ರೆಯಲ್ಲಿ ಹತ್ತಾರು ಹಗರಣ ವೇಷಧಾರಿಗಳ ಮೆರವಣಿಗೆ ಭಿನ್ನ ವಿಭಿನ್ನ ವೇಷಗಳನ್ನು ತೊಟ್ಟು ಅಣಕು ಪ್ರದರ್ಶನ ಮಾಡುವ ಮೂಲಕ ಗಮನ ಸೆಳೆದರು. ಈ ಬಾರಿಯ ಹಗರಣ ಉತ್ಸವದಲ್ಲಿ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿರುವ ಕಾಂತಾರ ಚಿತ್ರದ ದೈವ ನರ್ತಕ ಬೃಹತ್ ಗಾತ್ರದ ಪಂಜುರ್ಲಿ ನೆರೆದಿದ್ದ ಜನರ ಮೆಚ್ಚುಗೆಗೆ ಪಾತ್ರವಾದವು. ಇದರೊಂದಿಗೆ ಬೃಹತ್ ಗಾತ್ರದ ತೋಳ, ಬೃಹತ್ ಗಾತ್ರದ ಹನುಮಂತ, ಬಲೀಂದ್ರ, ದೈತ್ಯ ಕಾಡು ಪ್ರಾಣಿ, ಬೇಡರ ವೇಷ ಹಾಗೂ ವಿವಿಧ ದೇವರ ಮಾದರಿಗಳೊಂದಿಗೆ 10 ಹಲವು ಅಣಕು ಪ್ರದರ್ಶನವನ್ನ ಮಾಡಲಾಯಿತು. ಈ ಹಗರಣ ಉತ್ಸವದಲ್ಲಿ ಮಾಡುವ ಅಣಕು ಪ್ರದರ್ಶನಕ್ಕೆ ತಿಂಗಳಿನಿಂದ ತಯಾರಿ ಮಾಡಿಕೊಳ್ಳಬೇಕಿದ್ದು, ಯಾರ ಆರ್ಥಿಕ ಸಹಾಯವೂ ಇರುವುದಿಲ್ಲ. ಆದರೆ ಇಂದಿಗೂ ತಮ್ಮ ಸಮುದಾಯದ ಸಂಪ್ರದಾಯವನ್ನ ಬೆಳೆಸುವ ನಿಟ್ಟಿನಲ್ಲಿ ಹಾಲಕ್ಕಿ ಹಾಗೂ ಇನ್ನಿತರ ಸಮುದಾಯದವರೇ ಈ ಉತ್ಸವದ ನಿಮಿತ್ತ ಹಗರಣವನ್ನ ನಡೆಸುತ್ತಾ ಬಂದಿದ್ದಾರೆ. ಇದಕ್ಕೆ ನಮಗೆ ಮಾಡೋದಕ್ಕೆ ಸುಮಾರು ಒಂದು 15 ದಿವಸದಿಂದ ನಮಗೆ ಈ ಥರ ಒಂದು ತಯಾರಿ ನಡೆಸ್ತೇವೆ. ಅದರಲ್ಲಿ ನೋಡಿ ಪೇಪರ್ ಮಾಡಿ ಒಂದು ಟೀಮ್ ವರ್ಕ್ ಮಾಡಿ ಇದು ಮಾಡ್ಕೊಂಡು ಪ್ರತಿಯೊಂದು ಈಗ ರಾತ್ರಿಗಳಿಗೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಒಂದು ನಾವು ದಂಡೆ ಹಬ್ಬ ಪೂರ್ವದ. ನಮಸ್ಕಾರ. ನಮ್ಮೂರು ಅಮದಳ್ಳಿಯಲ್ಲಿ ಚಲೋ ದಂಡೆ ಹಬ್ಬ ಆಗ್ತದೆ. ಇಲ್ಲಿ ವರ್ಷ ಜನಸಂಖ್ಯೆ ಹೆಚ್ಚಾಗಿ ಚಲೋ ಒಳ್ಳೆ ರೀತಿಯಿಂದ ನಡೀತದೆ. ಮತ್ತು ಇವರು ಸ್ವಂತ ನಮ್ಮೂರಿಂದ ಎಲ್ಲ ಹಗರಣ ಮಾಡಿ ವೇಷಭೂಷಣ ಮಾಡ್ಕೊಂಡು ಸ್ವಂತ ಮಾಡ್ಕೊಂಡು ನಮಗೆ ಪ್ರದರ್ಶನ ಮಾಡ್ತಾರೆ. ಮತ್ತು ನಮಗೂ ಖುಷಿ ಆಯ್ತು. ನಾವು ಪ್ರತಿ ವರ್ಷ ಬಂದ್ಕೊಂಡು ನೋಡ್ತೀವಿ. ಮತ್ತು ವರ್ಷ ನಾನು ಇಲ್ಲಿ ಬರ್ತೀನಿ, ನೋಡ್ತೀನಿ. ಬೇರೆ ಬೇರೆ ಊರಿಂದ ಜನ ಎಲ್ಲ ಬರ್ತಾರೆ. ಮತ್ತು ನಮ್ಮೂರಿಂದ ಚಲೋ ಗ್ರ್ಯಾಂಡ್ ಆಗ್ತದೆ. ಗ್ರಾಮದ ನಾರಾಯಣದೇವರ ಜಾತ್ರಾ ಮಹೋತ್ಸವವನ್ನ ಪ್ರತಿ ವರ್ಷ ನಡೆಸಲಾಗುತ್ತದೆ. ಗ್ರಾಮದ ಜನರು ಕಾರ್ತಿಕ ಮಾಸದಲ್ಲಿ ಆಚರಿಸುವ ನಾರಾಯಣದೇವರ ಜಾತ್ರೆ ದಿಂಡಿ ಜಾತ್ರೆ ಎಂದೇ ಪ್ರಸಿದ್ಧವಾಗಿದೆ. ಈ ಜಾತ್ರೆಯಲ್ಲಿ ಅಣಕು ಪ್ರದರ್ಶನ ಮಾಡುವ ಹಗರಣ ಉತ್ಸವ ಆಯೋಜಿಸುವುದೇ ಇಲ್ಲಿನ ವಿಶೇಷ. ಬ್ರಿಟಿಷರ ಕಾಲದಿಂದ ಹಾಲಕ್ಕಿ ಸಮುದಾಯದವರು ಈ ಹಗರಣ ಉತ್ಸವವನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ಹಿಂದೆ ಬ್ರಿಟಿಷರ ದಬ್ಬಾಳಿಕೆಯನ್ನ ತಿಳಿಸಲು ಇಂಗ್ಲಿಷ್ ಭಾಷೆ ಬರದ ಹಿನ್ನೆಲೆ ಹಾಲಕ್ಕಿ ಸಮುದಾಯದವರು ಹಗರಣ ಉತ್ಸವದ ಮೂಲಕ ಅಣಕು ಪ್ರದರ್ಶನದಂತೆ ವೇಷ ತೊಟ್ಟು ಬ್ರಿಟಿಷರಿಗೆ ತಿಳಿಸುತ್ತಿದ್ರಂತೆ. ನಂತರದ ದಿನದಲ್ಲಿ ಇದೊಂದು ಸಂಪ್ರದಾಯದಂತೆ ನಡೆದುಕೊಂಡು ಬಂದಿದ್ದು, ಪ್ರತಿ ವರ್ಷ ದಿಂಡಿ ಹಬ್ಬದಲ್ಲಿ ಆಕರ್ಷಣೆ ಉಂಟು ಮಾಡುತ್ತಿದ್ದು, ಹೊರ ಜಿಲ್ಲೆ ರಾಜ್ಯದ ಸಾವಿರಾರು ಜನ ಆಗಮಿಸಿ ಹಗರಣದ ಆಕರ್ಷಣೆಯನ್ನ ಕಣ್ತುಂಬಿಕೊಂಡ್ರು. ಕಾರ್ತಿಕ ಉತ್ಸವ ನಡೀತದೆ. ಇದೇ ಪ್ರಕಾರ ಪ್ರತಿ ವರ್ಷ ನಡೀತಾ ಇದಕ್ಕೆ ದಿಂಡಿ ಹಬ್ಬ ಹೇಳಿ ಒಂದು ಹೆಸರು. ಈ ದಿಂಡಿ ಹಬ್ಬಕ್ಕೆ ಬಹಳ ಜನ ಬೇರೆ ಬೇರೆ ಊರಿಂದ ಇಲ್ಲೆಲ್ಲ ಬಂದು ನಮ್ಮ ಈ ದೇವರಿಗೆ ಹರಕೆ ಕೊಡೋದು, ತಮ್ಮ ಭಕ್ತಿಯನ್ನು ಅರ್ಪಿಸೋದು ಈ ಥರ ಮಾಡ್ತಾರೆ. ನಂತರ ಈ ಕಾರ್ತಿಕ ಉತ್ಸವ ಅಂದರೆ ಮಹಾದೇವಸ್ಥಾನದಿಂದ ನಮ್ಮ ಪ್ರತಿ ವರ್ಷ ಏಳಿಸುವಂಥ ಪಲ್ಲಕ್ಕಿ. ಈ ಒಂದು ಜಾತ್ರೆಯ ವಿಶೇಷ ಅಂದರೆ ಇಲ್ಲಿ ಒಂದು ಪ್ರಾಣಿಗಳ ಸ್ತಬ್ಧಚಿತ್ರ ಇರ್ಬೋದು, ಅಥವಾ ಯಾವುದೇ ಹೊಸ ಥರದ ಒಂದು ಸ್ತಬ್ಧಚಿತ್ರ ಇರ್ಬೋದು, ಹಾಗೆ ಒಂದು ಯಾವುದೋ ದೇವತೆ ಸ್ತಬ್ಧಚಿತ್ರ ಇರ್ಬೋದು, ಮತ್ತು ಇಲ್ಲಿಯ ಒಂದು ಸ್ಥಳೀಯ ಜನತೆಯ ಒಂದು ಪರಂಪರಾವಾಗಿ ಬಂದ ಒಂದು ಜೀವನ ಶೈಲಿ ಇರ್ಬೋದು, ಅದನ್ನು ಮಾಡ್ಕೊಳ್ತಾ ಬರ್ತಿದ್ದಾರೆ. ಇದನ್ನು ಮುಂಚೆ ಅಂದರೆ ಬ್ರಿಟಿಷ ಕಾಲದಿಂದಲೂ ನಡೆದು ಬಂದಂಥ ಒಂದು ಪದ್ಧತಿ ಆಗಿದ್ದು, ಒಂದು ನಾವು ಹಿಂದಿನ ಹಿರಿಯರು ಹೇಳಿದಂತೆ ಒಂದು ಬ್ರಿಟಿಷರಿಗೆ ಅಣುಕಿಸಲು ಮಾಡಿದಂಥ ಒಂದು ಒಟ್ಟಿನಲ್ಲಿ ವಿವಿಧ ಬಗೆಯ ಅಣುಕು ಪ್ರದರ್ಶನವನ್ನ ಪ್ರದರ್ಶಿಸುವ ಮೂಲಕ ಅಮದಳ್ಳಿ ಗ್ರಾಮದಲ್ಲಿ ನಡೆಯುವ ದಿಂಡಿ ಜಾತ್ರೆ ವಿಶೇಷವೇ ಆಗಿದೆ. ಇಂದಿಗೂ ತಮ್ಮ ಸಂಪ್ರದಾಯವನ್ನ ಉಳಿಸಲು ಗ್ರಾಮದ ವಿವಿಧ ಸಮುದಾಯದವರು ಮಾಡುತ್ತಿರುವ ಈ ಹಗರಣ ಉತ್ಸವ ನಿಜಕ್ಕೂ ಶ್ಲಾಘನೀಯ ಎಂದೇ ಹೇಳಬಹುದಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಪ್ರಶಾಂತ್ ಮಹಲೆ, ಕಾರವಾರ.
ಹುಬ್ಬಳ್ಳಿಯ ರೈಲ್ವೆ ಭವನದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅಧ್ಯಕ್ಷತೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಉಪಸ್ಥಿತಿಯಲ್ಲಿ ರೈಲು ಯೋಜನೆಗಳ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಹುಬ್ಬಳ್ಳಿ ಅಂಕೋಲಾ, ತಾಳಗುಪ್ಪ ಶಿರಸಿ ಹುಬ್ಬಳ್ಳಿ ರೈಲು ಮಾರ್ಗದ ಡಿಪಿಆರ್ ಆದಷ್ಟು ಶೀಘ್ರವಾಗಿ ಮುಕ್ತಾಯಗೊಳಿಸಿ ವರದಿಯನ್ನ ರೈಲ್ವೆ ಇಲಾಖೆಗೆ ಕಳುಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಸಚಿವರಲ್ಲಿ ವಿನಂತಿಸಿದ್ರಲ್ಲದೆ, ದಾಂಡೇಲಿ ರೈಲ್ವೆ ಪುನಃ ಪ್ರಾರಂಭಿಸುವಂತೆ ಹಾಗೂ ಖಾನಾಪುರ ರೈಲ್ವೆ ನಿಲ್ದಾಣ ಸುಧಾರಣೆಗೆ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು. ಲೋಂಡಾ ನಿಲ್ದಾಣ ಕಾಮಗಾರಿ ತ್ವರಿತವಾಗಿ ಮುಗಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ಹೇಳಿದರು. ಕೇಂದ್ರ ಸಚಿವ ಸೋಮಣ್ಣ ಪ್ರತಿಕ್ರಿಯಿಸಿ, ಅಂಕೋಲಾ ಹುಬ್ಬಳ್ಳಿ ಡಿಪಿಆರ್ ಸಿದ್ಧತೆ ಪ್ರಾರಂಭವಾಗಿದ್ದು ಜನವರಿ ಕೊನೆಯೊಳಗೆ ಮುಗಿಸಿ ರೈಲ್ವೆ ಬೋರ್ಡ್ಗೆ ಕಳುಹಿಸಬೇಕು. ತಾಳಗುಪ್ಪ ಶಿರಸಿ ಹುಬ್ಬಳ್ಳಿ ಅಂತಿಮ ಹಂತದ ಸರ್ವೆ ಕೆಲಸ ಪ್ರಾರಂಭವಾಗಿದ್ದು ಮುಂದಿನ ಜುಲೈರೊಳಗೆ ಡಿಪಿಆರ್ ಅನ್ನ ರೈಲ್ವೆ ಬೋರ್ಡ್ಗೆ ರವಾನಿಸಬೇಕು. ದಾಂಡೇಲಿ ರೈಲ್ವೆ ಪುನಃ ಪ್ರಾರಂಭಿಸುವುದು ಹಾಗೂ ಖಾನಾಪುರ ರೈಲ್ವೆ ನಿಲ್ದಾಣ ಸುಧಾರಣೆಗೆ ಅಗತ್ಯ ಕ್ರಮ ತೆಗೆದುಕೊಳ್ಳುವುದರ ಜೊತೆಗೆ ಲೋಂಡಾ ನಿಲ್ದಾಣ ಕಾಮಗಾರಿ ತ್ವರಿತವಾಗಿ ಮುಕ್ತಾಯಗೊಳಿಸಬೇಕು ಎಂದು ಆದೇಶ ನೀಡಿದರು. ಹುಬ್ಬಳ್ಳಿ ಕಿತ್ತೂರ್ ಬೆಳಗಾವಿ ಹೊಸ ರೈಲ್ವೆ ಯೋಜನೆ ಕುರಿತಂತೆ ಹಾಗೂ ಅನೇಕ ರೈಲು ಗಾಡಿಗಳನ್ನು ವಿವಿಧೆಡೆ ನಿಲುಗಡೆ ಮಾಡುವುದು ಮತ್ತು ಹೊಸದಾಗಿ ಪ್ರಾರಂಭಿಸುವಂತೆಯೂ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಿದ್ರು. ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಹುಬ್ಬಳ್ಳಿ ಅಂಕೋಲಾ, ಹುಬ್ಬಳ್ಳಿ ಶಿರ್ಸಿ ತಾಳಗುಪ್ಪ ಈ ಎರಡು ಯೋಜನೆಗಳನ್ನು 2025 ಜೂನ್ ಒಳಗಡೆ ಡಿಪಿಆರ್ ಮಾಡಿ ಜನವರಿ ಒಳಗಡೆ ಡಿಪಿಆರ್ ಮಾಡಬೇಕು, ಜೂನ್ ಒಳಗಡೆ ಅದನ್ನು ಟೆಂಡರ್ ಪ್ರೋಸೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಆಗಿದೆ. ಸಣ್ಣ ಪುಟ್ಟ ಅಡಲ್ಟ್ಸ್ಗಳು ಮತ್ತೊಂದು ಕೇಂದ್ರ ಸರ್ಕಾರದಿಂದ ಪರಿಸರದವೆಲ್ಲರೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಅದೆಲ್ಲವೂ ಕೂಡ ಕಾಗೇರಿ ಸಾಹೇಬರು, ಪ್ರಹ್ಲಾದ್ ಜೋಶಿ ಸಾಹೇಬರು, ನಾವು ನಮ್ಮ ಇಲಾಖೆ ಮಾಡ್ತಾ ಇದ್ದೀವಿ. ಡಿಪಿಆರ್ ಮತ್ತೆ ರೈಲ್ವೆ ಕೆಳ ಸೇತುವೆ ಮತ್ತು ಮೇಲ್ ಸೇತುವೆಗಳು ತುಂಬಾ 10 ವರ್ಷದಿಂದ ಕೂಡ ಸನ್ಮಾನ್ಯ ಇವರು ಜೋಶಿ ಸಾಹೇಬ್ ಹೇಳಿದ್ರು, ಕೆಲವೆಲ್ಲವೂ ಕೂಡ ಒಂದು ದಶಕಗಳೇ ಆಗ್ತಾ ಇದೆ, ಮುಗಿಲಿಲ್ಲ ಅಂತ. ಆದ್ದರಿಂದ ಅದನ್ನ ತಕ್ಷಣವೇ ಪ್ರಾರಂಭ ಮಾಡಿ ಇನ್ನು ಉಳಿದಿರ್ತಕ್ಕಂಥ ಕೆಲಸಗಳನ್ನು ಮುಗಿಸೋದಕ್ಕೂ ಕೂಡ ನಾವು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಮತ್ತೆ ಆರ್ಒಬಿಗಳಲ್ಲಿ ನೀರು ನಿಲ್ತಕ್ಕಂಥದ್ದು ಒಂದು ರೀತಿ ವಾಡಿಕೆ ಆಗಿ ಹೊನ್ನಾವರ ಚಿಕ್ಕನಗೌಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜು ತಿಪ್ಪಯ್ಯ ನಾಯ್ಕರ ಸಾಗುವಳಿ ಕ್ಷೇತ್ರಕ್ಕೆ ಪ್ರವೇಶಿಸಿ ಅರಣ್ಯವಾಸಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿ ಸಾಗುವಳಿ ಕ್ಷೇತ್ರದ ಬೇಲಿ ಮತ್ತು ಗಿಡಮರಗಳನ್ನು ನಾಶಪಡಿಸಿದ್ದ ಅರಣ್ಯ ಸಿಬ್ಬಂದಿಗಳ ಕೃತ್ಯವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಬಲವಾಗಿ ಖಂಡಿಸಿದ್ದಾರೆ. ಸತ್ಯಶೋಧನೆ ಸಮಿತಿಯು ಜಿಲ್ಲಾ ಸಂಚಾಲಕ ರಾಮ ಮರಾಠಿ ಯಲಗಟಗಿ, ಮಹೇಶ್ ನಾಯ್ಕ್ ಸಾಲ್ಗೋಡ, ವಿನೋದ್ ನಾಯ್ಕ್ ನೇತೃತ್ವದ ತ್ರಿಸದಸ್ಯರ ಸಮಿತಿ ಸ್ಥಳ ಭೇಟಿ ನೀಡಿ ದಾಖಲೆ ಪರಿಶೀಲಿಸಿ ಅರಣ್ಯ ಸಿಬ್ಬಂದಿಗಳು ದೌರ್ಜನ್ಯ ಎಸಗಿರುವ ಸಂದರ್ಭ ವಿಡಿಯೋ ಪರಿಶೀಲಿಸಿ ನೀಡಿದ ವರದಿ ಆಧಾರದ ಮೇಲೆ ಅರಣ್ಯ ಸಿಬ್ಬಂದಿಗಳ ದೌರ್ಜನ್ಯ ದೃಢಪಟ್ಟಿದೆ ಎಂದು ರವೀಂದ್ರನಾಥ್ ನಾಯ್ಕ್ ತಿಳಿಸಿದ್ದಾರೆ. ಅನಾದಿ ಕಾಲದಿಂದಲೂ ನೆರೆಹಾವಳಿಯ ಸಂದರ್ಭದಲ್ಲಿ ಸಾಗುವಳಿ ಮಾಡಿದಂತ ಕ್ಷೇತ್ರದಲ್ಲಿ ಗೇರು, ತೆಂಗು, ಅಡಿಕೆ ಮರ ಸಾಗುವಳಿ ಕ್ಷೇತ್ರದ ಬೇಲಿಯನ್ನ ನಾಶಪಡಿಸಿ ತೆಂಗು ಮರವನ್ನ ಬುಡ ಸಮೇತ ಕಿತ್ತು ಹಾಕಿ ಸಾಗುವಳಿ ಕ್ಷೇತ್ರದಲ್ಲಿರುವ ಗಿಡಮರಗಳನ್ನ ನಾಶಪಡಿಸಿರುವ ಅಂಶವನ್ನ ವರದಿಯಲ್ಲಿ ದೃಢವಾಗಿದೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಕ್ಷೇತ್ರಕ್ಕೆ ಅರಣ್ಯ ಸಿಬ್ಬಂದಿಯಿಂದ ಜಿಪಿಎಸ್ ಆಗಿದ್ದು ಗ್ರಾಮ ಪಂಚಾಯತ್ದಿಂದ ಮನೆ ನಂಬರ್ ದಾಖಲೆಯೂ ಇರುವುದಾಗಿ ವರದಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಏಕಾಏಕಿಯಾಗಿ ಸಾಗುವಳಿ ಕ್ಷೇತ್ರದಲ್ಲಿ 30ಕ್ಕಿಂತ ಹೆಚ್ಚು ಅರಣ್ಯ ಸಿಬ್ಬಂದಿಗಳು ಪೊಲೀಸ್ ರಕ್ಷಣೆಯೊಂದಿಗೆ ಪ್ರವೇಶಿಸಿ ಚಿತ್ರೀಕರಿಸುತ್ತಿರುವ ಮೊಬೈಲ್ನ ಕಸಿದುಕೊಂಡು ಮಹಿಳಾ ಅಧಿಕಾರಿ ದರ್ಪದಿಂದ ವರ್ತಿಸಿ 40 ವರ್ಷದ ಗೇರು ಮರದ ಮಧ್ಯದಲ್ಲಿರುವ ಗಿಡವನ್ನ ಬುಡ ಸಹಿತ ಕಿತ್ತು ಹಾಕಿ ನಾಶಪಡಿಸಲಾಗಿದೆ. ಅರಣ್ಯವಾಸಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಉದ್ದೇಶಪೂರ್ವಕವಾಗಿ ನ್ಯಾಯಾಧೀಶರ ಮನೆಗೆ ರಾತ್ರಿ ಹಾಜರುಪಡಿಸಿ ಮತ್ತು ಅರಣ್ಯ ಕಚೇರಿಯಲ್ಲಿ ಅನಾಗರಿಕವಾಗಿ ವರ್ತಿಸಿದ ಕ್ರಮ ಖಂಡನೀಯವೆಂದು ರವೀಂದ್ರನಾಥ್ ನಾಯ್ಕ್ ಹೇಳಿದ್ದಾರೆ. ಈಗ ನಿಮ್ಮಲ್ಲಿ ಎಷ್ಟು ತೆಂಗಿನ ಗಿಡವನ್ನು ಕರ್ಕೊಂಡು ಹೋಗಿದ್ದಾರೆ ಅವರು? ಸರ್ ಒಂದು 40 ಸಸಿ ಕಡ್ದು ಕಿತ್ಕೊಂಡು ಹೋಗಾರೆ. ಈಗ ಗಿಡವನ್ನ ತಕೊಂಡು ಹೋದ್ರ ಅವರು? ಹೌದು ಸರ್, ಗಾಡಿ ತುಂಬ ಬುಲೋರ ಗಾಡಿ ಮೇಲೆ ಹಾಕೊಂಡು ಹೋಗಾರೆ. ಈಗ ತಕೊಂಡೋದ ಕಾರಣ ನೆಡ್ತಾರ ಅಂತ ಬಿಟ್ಟು ಹೋದ್ರೆ ಮತ್ತೆ ನೆಡ್ತಾರ ಅಂತ ಹೇಳಿ. ಅಲ್ಲ, ಕಡ್ದಿದಾರಲ್ಲ ಅವರು, ಕಡ್ದಿದಾರಲ್ಲ. ಅಲ್ಲ, ಈಗ ಇಲ್ಲಿ ಗೊತ್ತಾಗಬಾರ್ದು ಅಂತ ಕಿತ್ತದ್ದು ಹೌದು ಬಿಡಬೇಡಿ, ಪ್ರೂಫ್ ಸಿಕ್ಕೋಗಿಲ್ಲ ಅಂತ ಹೇಳ್ತಿತ್ತು. ಈಗ ಅಂತ ಗಡ್ಡೆ ಎಲ್ಲ ಮುಚ್ಚಾಕಿದಾರ ಅದು? ಈಗ ನಿಮ್ಗೆ ಏನು ಟಾರ್ಚರ್ ಏನು ಕೊಟ್ಟರು ಅವರು? ಹೌದು ಸರ್, ಮೈ ಮೇಲೆ ಕೈ ಹಾಕಿ ದಬ್ಬಿ ಜೀಪ್ಗೆ ಹಾಕೊಂಡು ಹೋದ್ರು. ಹೊನ್ನೂರು ಸ್ಟೇಷನ್ ಅವರ ಆಫೀಸಿಗೆ ಕರ್ಕೊಂಡು ಹೋಗಿ ನೆಲಕ್ಕೆ ಕುತ್ಕ ಬೋರ್ಡಿ ಮಗನೆ ಅಂತೆಲ್ಲ ನನಗೆ ಭಾಳ ಕೆಟ್ಟ ಶಬ್ದದಿಂದ. ಈಗ ಇದಕ್ಕೆ ಬೇಲಿ ಇಲ್ವಾ? ಬೇಲಿ ಉಂಟು ಸರ್, ಬೇಲಿ ಎಲ್ಲ ಕಿತ್ಕೊಂಡು ಹೋಗಾರೆ. ಎಲ್ಲ ಕಂಪೌಂಡರ್ ತೆಗ್ದಾಕರೆ. ಗೋಕರ್ಣ ಮಹಾಬಲೇಶ್ವರ ಮಂದಿರದಲ್ಲಿ ನಡೆಯುತ್ತಿರುವ ಚತುರ್ವೇದ ಸಂಹಿತ ಮಹಾಯಾಗದ 5ನೇ ದಿನವಾದ ರವಿವಾರ
4 ವೇದಗಳ ಸ್ವಾಹಾಕಾರ ಯಜ್ಞ ಪ್ರಾರಂಭವಾಗಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವ ವೇದದ 4 ಕುಂಡಗಳಲ್ಲಿ ವೇದ ವಿದ್ವಾಂಸರಿಂದ ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿರುವ ಈ ದೈವಿಕ ಕಾರ್ಯದಲ್ಲಿ ಒಟ್ಟು 40,000ಕ್ಕೂ ಹೆಚ್ಚು ವೇದ ಮಂತ್ರ ಪಠಣ ನಡೆಯಲಿದೆ. ಅಗ್ನಿ ನಿರಂತರವಾಗಿ ಇರುವುದು ಈ ಯಾಗದ ವಿಶೇಷವಾಗಿದೆ. ಮೇಲುಸ್ತುವಾರಿ ಸಮಿತಿ ಸದಸ್ಯರು ಹಾಗೂ ಮಂದಿರದ ವ್ಯವಸ್ಥಾಪಕರು, ಸಿಬ್ಬಂದಿ, ಊರಿನ ಸಮಸ್ತ ವೈದಿಕರು ಸಹಕಾರ ನೀಡುತ್ತಿದ್ದಾರೆ. ಮಂಗಳವಾರ ರುದ್ರಹವನ, ಹೂವಿನ ಪೂಜೆ ಮುಂತಾದ ಕಾರ್ಯಕ್ರಮಗಳು ನಡೆಯಲಿದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.